ತಾಯಿ, ನಾನು ಯಾವಾಗಲೂ ನಿನ್ನ ಹತ್ರ ನನ್ನ ನೋವನ್ನ ಹೇಳ್ಕೊಳ್ಳೋದಕ್ಕೆ ಬರ್ತಿದ್ದೆ. ಆದರೆ ಮೊದಲನೇ ಸಲ ನಾನು ನನ್ನ ಖುಷಿನ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನನಗೀಗ ಸಮಾಧಾನ ಆಗ್ತದೆ. ನಾನೀಗ ನಿಶ್ಚಿಂತೆಯಿಂದ ದುರ್ಗನ ಹುಡುಕ್ಬೋದು. ಅವಳಿಗೆ ಸಹಾಯ ಮಾಡಿ ನಮ್ಮ ಮನೆಗೆ ವಾಪಸ್ ಕರ್ಕೊಂಡ್ಬರ್ಬೋದು. ಅವಳಿದ್ರೆ ಮಾತ್ರ ನಮ್ಮ ಹಿತ ಖುಷಿಯಾಗಿರ್ತಾಳೆ. ಅಕಾಯವಾದ್ರೂ ನನಗೆ ದಾರಿ ಕಾಣುತ್ತೆ, ಆದ್ರೆ ನಿಂಗೆ ಕಣ್ಣೆದುರಲ್ಲೇ ಇದ್ರೂ ದಾರಿ ಕಾಣಿಸ್ತಾ ಇಲ್ಲ. ಕಣ್ಮುಂದೆ ನೀರಿನ ಸೆಲೆ ಇದ್ರು ಭಾವಿಗಾಗಿ ಎಲ್ಲೆಲ್ಲೂ ಹುಡುಕಬೇಡ. ಯಾರು ಮಾತಾಡ್ತಿರೋದು? ನನಗೆ ಕಣ್ ಕಾಣ್ತಿಲ್ಲ ಅಂತ ನೀವು ಹೇಳ್ತಿದ್ದೀರಾ. ಯಾರದು? ಏನ್ ನಿಮ್ಮ ಮಾತಿನ ಅರ್ಥ? ಹೌದು, ನಿನ್ ಮುಂದೆ ಉತ್ತರ ಇದೆ, ಆದ್ರೆ ನೀನು ಪ್ರಶ್ನೆಯನ್ನ ಹಿಡ್ಕೊಂಡು ಹೊರಟಿದೀಯ. ತೆರೆದು ನೋಡಬೇಕಾಗಿರೋದು ಹೊರಗಿನ ಕಣ್ಣಲ್ಲ, ನಿನ್ನ ಒಳಗಿನ ಕಣ್ಣನ್ನ. ಅಮೃತೇಶ್ವರ ಗುರುಗಳ ಹತ್ರ ಹೋಗಿ ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಎಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದೆಯಾ? ನೀನೊಬ್ಳೆ ಆಚೆ ಬಂದಿದ್ದು ನೋಡಿದೆ, ಅದಕ್ಕೆ. ಓ, ನಾನು ಒಬ್ಳೇ ಇಷ್ಟೊತ್ತಲ್ಲಿ ಓಡಾಡ್ತಿದ್ದೀನಿ ಅಂತ ಭಯ ಆಯ್ತಾ ಬಾಸು? ಅದು ಅದು ಭಯ ಏನಿಲ್ಲ. ಭಯ ಏನಕ್ಕೆ? ನಿನಗೆ ಈ ದೇವಿ ದೆವ್ವ ಎಲ್ಲ ಫ್ರೆಂಡ್ಸೇ ತಾನೆ. ಬಟ್ ಇನ್ ಕೇಸ್ ಬಂದಿದ್ರು ನಿನಗೇನೋ ತೊಂದರೆ ಆದರೆ ಅಂತ ಅಲ್ಲ, ನಿನ್ನಿಂದ ಯಾರಿಗಾದರೂ ತೊಂದರೆ ಆದರೆ ಅಂತ. ಇವೆಲ್ಲ ಬೇಕಾ? ಸಾರಿ, ಸುಮ್ಮನೆ ಹಂಗೆ ರೇಗಿಸ್ತೆ ಅಷ್ಟೆ. ದುರ್ಗಾ, ಏನು ಸಡನ್ನಾಗಿ ಬೆಂಗಳೂರಿಂದ ಊರಿಗೆ ಬಂದುಬಿಟ್ಟಿಯಲ್ಲ? ಚಿಕ್ಕಮ್ಮ ಏನೋ ಎಮರ್ಜೆನ್ಸಿ ಅಂತ ಹೇಳಿದ್ರು, ಅದಕ್ಕೆ ನೀನು ಬಂದೆ ಅಂತ ಗೊತ್ತಾಯಿತು. ಎವ್ರಿಥಿಂಗ್ ಇಸ್ ಓಕೆ? ಬಾಸು, ಚಿಕ್ಕ ವಯಸ್ಸಿಂದನೂ ನನ್ನನ್ನು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನೇ ಬೆಳೆಸಿರೋದು. ನನಗನ್ಸೋದಿಷ್ಟೇ, ಒಟ್ಟಿನಲ್ಲಿ ನನ್ನ ಕೈಲಾದಷ್ಟು ಅವ್ರಿಗೆ ಸಹಾಯ ಮಾಡಬೇಕು, ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ. ಇಲ್ಲಿರೋ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೋಕ್ಕೆ ನಾನು ಈ ಹಳ್ಳಿನ ಬಿಟ್ಟು ಸಿಟಿಗೆ ಹೋಗಬೇಕು ಅಂತ ನಾನು ಅಂದ್ಕೊಂಡು ಇರಲಿಲ್ಲ. ಆದರೆ ಎಷ್ಟೇ ಕಷ್ಟಪಟ್ಟರು ಇದೆಲ್ಲ ಸರಿ ಹೋಗದೆ ಇರೋದನ್ನ ನೋಡಿದ್ರೆ ನಾನೇ ಸಮಸ್ಯೆ ಅಂತ ಅನ್ನಿಸ್ತಾ ಇದೆ. ನಾನೇ ಇರಲಿಲ್ಲ ಅಂದಿದ್ರೆ ಅಮೃತೇಶ್ವರನ್ ಕಾಟನೇ ಇರ್ತಾ ಇರಲಿಲ್ಲ. ಕಡೆ ಪಕ್ಷ ಚಿಕ್ಕಪ್ಪ ಚಿಕ್ಕಮ್ಮ ಆದರೂ ನೆಮ್ಮದಿಯಿಂದ ಇರೋರೇನು. ಸಮಾಧಾನ ಮಾಡ್ಕೋ ದುರ್ಗಾ. ಹೇಗೆ ಬಾಸು ಸಮಾಧಾನ ಮಾಡ್ಕೊಳ್ಳಿ? ನಂಗೆ ನಿಜವಾಗ್ಲೂ ಹಾಗೆ ಅನ್ಸೋದು. ನಾನು ಇಲ್ಲ ಅಂದಿದ್ರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನಿಜವಾಗ್ಲೂ ಖುಷಿಯಾಗಿರೋರು. ಆದರೆ ಹಿತ ಖುಷಿಯಾಗಿರ್ತಾ ಇರಲಿಲ್ಲ. ಹೌದು, ನೀನು ಹೇಳ್ದಿಯಲ್ಲ, ನೀನು ಇರಲಿಲ್ಲ ಅಂದರೆ ಎಲ್ಲರೂ ಖುಷಿಯಾಗಿರೋರು ಅಂತ. ಅದು ತಪ್ಪು ದುರ್ಗಾ. ಬೇರೆಯವ್ರ ವಿಷಯ ನಂಗೆ ಗೊತ್ತಿಲ್ಲ, ಆದರೆ ಹಿತ ಅಂತೂ ಖಂಡಿತ ಖುಷಿಯಾಗಿರ್ತಾ ಇರಲಿಲ್ಲ. ನಿಂಗೆ ಗೊತ್ತಾ, ನಾನು ಅಪ್ಪ ಆಗಿ ತುಂಬ ಸೆಲ್ಫಿಶ್. ನನ್ನ ಮಗಳಿಗೆ ಅವಳಿಗೆ ಏನು ಇಷ್ಟ ಬರುತ್ತೋ, ಅವಳಿಗೆ ಏನು ಇಷ್ಟಪಡ್ತಾಳೋ ಅದು ಸಿಗಬೇಕು, ಅವಳು ಖುಷಿಯಾಗಿರಬೇಕು ಅಂತ ಬಯಸ್ತೀನಿ. ನನ್ನಿಂದ ಮಾಡೋಕ್ಕಾಗದೇ ಇರೋದು ನೀನು ಮಾಡ್ತಾಯಿದ್ಯಾ. ಅವಳು ನನ್ನ ಜೊತೆ ಖುಷಿಯಾಗಿರ್ತಾಳೋ ಇಲ್ವೋ ಅದು ನಂಗೆ ಗೊತ್ತಿಲ್ಲ, ಆದರೆ ನಿನ್ನ ಜೊತೆ ಖುಷಿಯಾಗಿದ್ದಾಳೆ. ಆ್ಯಂಡ್ ನಿನಗೆ ಗೊತ್ತಾ, ಅಂಬಿಕಾ ಹೋದ್ಮೇಲೆ ಹಿತ ಮನಸ್ಫೂರ್ತಿಯಾಗಿ ನಕ್ಕಿದ್ದು ನೀನು ಬಂದಮೇಲೆ. ಅಣ್ಣ ಹಿತ ಇಬ್ರು ದುರ್ಗನ್ ಮೀಟ್ ಮಾಡಿದ್ರಂತೆ. ಥ್ಯಾಂಕ್ ಗಾಡ್,
ನೀನು ಹೇಳೋದನ್ನು ಕೇಳಿ ನಂಗೆ ಸಮಾಧಾನ ಆಯಿತು. ಹಿತ ದುರ್ಗನ ನೋಡಿ ಎಷ್ಟು ಖುಷಿ ಪಟ್ಟಿರ್ತಾಳಲ್ವಾ. ಐ ಜಸ್ಟ್ ಹೋಪ್ ಶಿ ಇಸ್ ಡೂಯಿಂಗ್ ಫೈನ್. ಅಲ್ಲ ಪ್ರಾಣಿ, ಆಫ್ಟರ್ ಆಲ್ ಒಬ್ಳು ಕೆಲಸದವಳು, ಅವಳಿಗೋಸ್ಕರ ಈ ಮನೆಯವರೆಲ್ಲ ಯಾಕೆ ಹಿಂಗೆ ಆಡ್ತಿದ್ದಾರೆ? ಅಲ್ಲ, ಆ ದುರ್ಗ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದ್ಲಾ? ನನಗಂತೂ ದುರ್ಗ ಕೇರ್ ಟೇಕರ ಇಲ್ಲ ಪ್ರೆಸಿಡೆಂಟ್ ಅಂತಾನೆ ಗೊತ್ತಾಗ್ತಿಲ್ಲ. ಹೀಗೆ ಬಿಟ್ರೆ ಈ ಕೇರ್ ಟೇಕರ್ನ ನೋಡ್ಕೊಳ್ಳೋದಕ್ಕೆ ಇನ್ನೊಂದು ಕೇರ್ ಟೇಕರ್ನ ಅಪಾಯಿಂಟ್ ಮಾಡೋದು ಆಶ್ಚರ್ಯ ಇಲ್ಲ. ಈ ಕಣ್ಣಿಂದ ಅದೇನೇನೇನು ನೋಡ್ಬೇಕು ಭಗವಂತ. ಅಲ್ವೇದಮ್ಮ, ಈ ಮನೇಲಿ ಅವಳಿಗಿರೋ ಮರ್ಯಾದೆ ನಮಗೂ ಇಲ್ವಲ್ಲ. ಹೌದು ಪ್ರಾಣಿ, ಅದಕ್ಕೆ ಬೇರೆ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ. ನಮ್ಮ ಮಾಯ ಇದ್ದಿದ್ರೆ ಏನಾದ್ರೂ ಮಾಡಿರೋಳು, ಅವಳು ಬೇರೆ ಇಲ್ಲ. ಏ ಹೌದು, ಅಲ್ಲ ಮಾಯಿಗೆ ಒಂದ್ಸಲ ಆದ್ರೂ ಫೋನ್ ಮಾಡೋದು ಬಿಡ್ವೇನೆ. ಮದ್ವೆ ಆಗೋರು ಅಲ್ವೇನೆ ಅವರು. ಏನಪ್ಪ ಆ ದೇವ್ರಿಗೆ ಪ್ರೀತಿ. ಅಲ್ಲ, ನಮ್ಮ ಮಾಯ ಈ ಮನೇಲಿಲ್ದೆ ಎಷ್ಟೋ ದಿನಗಳಾಯ್ತು. ಆ ಷರತ್ತು ಅವಳ ಬಗ್ಗೆ ವಿಚಾರಿಸೋದ್ ಬೇಡವಾ? ಬೇಡವಾ? ಅಲ್ಲ, ಒಂದ್ಸರಿ ನೆನಪಾದ್ರೂ ಮಾಡ್ಕೊಳ್ಳೋದು ಬೇಡವಾ? ಬೇಡವಾ? ಅಲ್ಲ, ಈ ಹುಡುಗಿ ಹೋಗಿದ್ದೇ ತಡ, ಬೆಳಕಾಗೋದು ಕಾಯಿಲ್ಲ ಪ್ರಾಣಿ, ಓಡೋಡ್ ಹೋಗ್ಬಿಟ್ಟ. ಇಲ್ಲ ಪ್ರಾಣಿ, ಇದನ್ನ ಹೀಗೆ ಬಿಟ್ರೆ ಮಾಯನ್ ಜೊತೆ ನಾವು ಮುಳುಗೋಗ್ಬಿಡ್ತೀವಿ. ಅಯ್ಯಪ್ಪ, ಏನಾದ್ರೂ ಮಾಡ್ಲೇಬೇಕು. ಮಾಡ್ಬೇಕು. ಇಲ್ಲಿ ನಡೀತಾ ಇರೋದನ್ನ ನಾನು ಮಾಯನ್ ಫೋನ್ ಮಾಡಿ ತಿಳಿಸ್ಬಿಡ್ತೀನಿ. ಒಳ್ಳೆ idea. ಈ ಭೂಮಿಲಿ ಪ್ರತಿಯೊಬ್ಬರು ಯಾವುದೋ ಒಂದು ಕಾರಣಕ್ಕೆ ಹುಡ್ತಾರಂತೆ. ನಾವು ಪರಿಚಯ ಆಗೋ ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಏನೋ ಒಂದು ಪಾಠ ಕಲಿಸ್ತಾರಂತೆ. ಅದು ಖುಷಿ ಇರ್ಬೋದು, ನೋವಿರ್ಬೋದು. ಆದರೆ ಯಾರ್ಯಾರು ಯಾವ್ಯಾವ ಥರ ಪಾಠ ಕಲಿಸ್ಬೇಕು, ಕಲಿಬೇಕು ಅಂತ ಆ ದೇವರು ನಿಗದಿ ಮಾಡಿರ್ತಾನಂತೆ. ಬಾಸು, ನೀವು ಇಷ್ಟೊತ್ತು ಹೇಳ್ತಿರೋದನ್ನ ಕೇಳಿ ನಂಗೊಂಥರ ಸಮಾಧಾನ ಆಗ್ತಿತ್ತು. ಆದರೆ ಅವನ ವಿಷಯ ಬಂತಲ್ಲ, ಅವನು ಅದೇ ನೀವೆಲ್ಲ ಪೂಜೆ ಮಾಡೋ ಅವನು ಅವಳು. ದೇವ್ರ? ಹೌದು. ಸೊ ನೀನು ದೇವ್ರನ್ನ ನಂಬಲ್ವಾ? ಇಲ್ಲ ಬಾಸು, ಅದೆಲ್ಲ ಕೆಲವ್ರು ನಂಬಿಕೆ ಅಷ್ಟೆ. ನಿಮಗೆ ಗೊತ್ತಾ, ಕೆಲವರು ಅವಳು ಇದ್ದಾಳೆ ಅಂತ ನಂಬ್ತಾರೆ, ಇನ್ನು ಕೆಲವರು ಈ ಕಲ್ಯಾಣಿಲಿ ಆಮೆ ಇದೆ ಅಂತ ನಂಬ್ತಾರೆ. ಜನರು ನಂಬ್ತಾರೆ ಅಂತ ಅದೆಲ್ಲ ನಿಜ ಆಗುತ್ತಾ? ಆಮೇನ? ಹೌದು. ಶುದ್ಧ ಮನಸ್ಸಿಂದ ಯಾರಾದರೂ ಏನಾದರೂ ಬೇಡ್ಕೊಂಡ್ರು ಈ ಕಲ್ಯಾಣಿಯಲ್ಲಿರೋ ಆಮೆ ಮೇಲ್ ಬರುತ್ತಂತೆ. ಅಕಸ್ಮಾತ್ ಈ ಕಲ್ಯಾಣಿಯಲ್ಲಿರೋ ಆಮೆ ಮೇಲ್ ಬಂದ್ರೆ ನಾವು ಅನ್ಕೊಂಡಿದ್ದು ಈಡೇರುತ್ತಂತೆ, ಹಾಗಂತ ಜನ ಹೇಳ್ತಾರೆ. ಆದರೆ ಇದರಲ್ಲೆಲ್ಲ ನನಗಂತೂ ಒಂಚೂರು ನಂಬಿಕೆ ಇಲ್ಲ. ಅಷ್ಟೇ ಅಲ್ಲ, ಈ ಕಲ್ಯಾಣಿಲಿ ಒಂದು ಆಮೆ ಇರೋದೇ ನನಗೆ ಅನುಮಾನ. ಹೌದಾ? ಅಲ್ಲ, ಹಾಗಾದರೆ ನಿನಗೂ ಇಷ್ಟ ಆಗಿದ್ದನ್ನ ಬೇಡ್ಕೊ. ಬಾಸು, ನಾನು ಈಗ ತಾನೇ ಹೇಳಿಲ್ವಾ ನಂಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ. ನನಗಿದ್ರಲ್ಲೆಲ್ಲ ನಂಬಿಕೆನೂ ಇಲ್ಲ, ನಂಗೆ ಇದಿಷ್ಟನೂ ಇಲ್ಲ. ಅಲ್ಲ, ಇಷ್ಟ ಇಲ್ಲ ಅಂದರೆ ಓಕೆ, ಆದರೆ ನಮಗೆ ಬೇಕಾಗಿದ್ದನ್ನು ಬೇಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಲಾಸ್ ಏನಿದೆ ಅದರಲ್ಲಿ? ನಾವು ಶುದ್ಧ ಮನಸ್ಸಿಂದ ಏನಾದರೂ ಬೇಡ್ಕೊಂಡ್ರೆ ಅದು ಆದರೂ ಆಗ್ಬೋದಲ್ವಾ? ನಮ್ಮ ಮನೇಲಿರೋ ಸಮಸ್ಯೆ ಎಲ್ಲ ಪರಿಹಾರ ಆಗಬೇಕು. ಚಿಕ್ಕಪ್ಪ ಚಿಕ್ಕಮ್ಮಂಗೆ ಸಹಾಯ ಮಾಡೋಕ್ಕೆ ಯಾರಾದರೂ ಬರಬೇಕು. ಬೇಡ್ಕೊಂಡೆ, ಈಗ ಅದನ್ನ ಈ ಕಲ್ಯಾಣಿಲಿರೋ ಆಮೆ ಕೇಳಿಸ್ಕೊಳ್ಳುತ್ತೋ ಅಥವಾ ಆಕಾಶದಲ್ಲಿರೋ ನಕ್ಷತ್ರ ಕೇಳಿಸ್ಕೊಳುತ್ತೋ ನಂಗಂತೂ ಗೊತ್ತಿಲ್ಲ. ಯಾರಾದರೂ ಕೇಳಿಸ್ಕೊಳ್ಳಿ. ಗುಡ್. ಸರಿ, ಲೇಟ್ ಆಗಿದೆ, ನೋಡೋಣವಾ?
ಹಬ್ಬ ಮತ್ತೆ ದುರ್ಗಾ ಮತ್ತೆ ಹಿತಾ ಒಂದಾದ್ರು. ಥ್ಯಾಂಕ್ಸ್ ಶರತ್. ನಿನ್ಗೆ ದೇವಸ್ಥಾನದಲ್ಲಿ ನಾನು ಲಡ್ಡು ಕೊಟ್ಟಿದ್ದೀನಿ, ನೆನಪಿದ್ಯಾ? ನೀನು ಅವತ್ತು ಮಾತಾಡಿರಲಿಲ್ಲ, ಇವಾಗ್ಲೂ ಮಾತಾಡಿಲ್ಲ. ನೀನ್ ಯಾವತ್ತೂ ಮಾತಾಡಲ್ವಾ? ಗಣಪ, ಏನೇನೋ ಪ್ರಶ್ನೆಗಳನ್ನ ಕೇಳಬಾರ್ದ ಥರ ಸುಮ್ಮನೆ ಆಟ ಆಡು. ಆಯ್ತು ಅಕ್ಕ. ಹಿತಾ, ನಿಂಗೆ ಬುಗುರಿ ಬಿಡಕ್ ಬರುತ್ತಾ? ನಾನು ಕಲ್ತ್ಕೊಂಡು ನಿನ್ಗೆ ಆಮೇಲೆ ಹೇಳ್ಕೊಡ್ತೀನಿ, ಆಯ್ತಾ? ನಿಮ್ಮನೇಲಿ ನಾಯಿ ಇದೆಯಂತೆ, ಅದ್ ನಾನು ಬಂದಾಗ ಕಾಣಿಸ್ಲೇ ಇಲ್ಲ. ಅದೆಲ್ಲಿರುತ್ತೆ? ರೂಮಲ್ಲ. ನನ್ಗಿಷ್ಟ. ಮುಂದಿನ ಸಲ ಬಂದಾಗ ತೋರ್ಸು, ಆಯ್ತಾ? ದುರ್ಗಾ, ಶರತ್ತಿಲ್ಲಮ್ಮ ಕಾಣಿಸ್ತಾ ಇಲ್ಲ. ಅಪ್ಪ, ಅದೇನೋ ಮೀಟಿಂಗ್ ಅತ್ತೆ. ಇಲ್ಲಿ ಸರಿಯಾಗಿ ಸಿಗ್ನಲ್ ಸಿಗ್ತಿರ್ಲಿಲ್ಲ. ರೋಡ್ ಹತ್ರ ಸರಿಯಾಗಿ ಸಿಗ್ನಲ್ ಸಿಗುತ್ತೆ ಅಂತ ಅಂದೆ, ಅದಕ್ಕೆ ಅಲ್ಲಿ ಹೋಗಿದ್ದಾರೆ. ಒಳ್ಳೆ ಕೆಲಸ ಮಾಡಿದೆ. ಇನ್ನೊಂದು ವಿಷಯ ಕಣಮ್ಮ, ಶರತ್ತು ಮಗು ಜೊತೆ ನೀನು ಆದಷ್ಟು ಬೇಗ ನೀನು ಇಲ್ಲಿಂದ ಊರಿಗೆ ಹೊರಟ್ಬಿಡೋದು ವಾಸಿ ಕಣಮ್ಮ. ಕರ್ಮ, ನಿಮಗೆ ಯಾಕೆ ಇಷ್ಟು ಗಡಿಬಿಡಿ? ಆರಾಮಾಗಿರ್ಲಿ ಬಿಡಿ. ಮನೆಗೆ ಬಂದಿರೋ ಅತಿಥಿಗಳನ್ನ ಹೋಗಿ ಹೋಗಿ ಅಂತ ಹೇಳೋದು ಎಷ್ಟು ಸರಿ? ಬಾಯಿ ಮುಚ್ತೀಯ ನೀನು? ಶರತ್ ಅವ್ರ ನೆನೆ ಇಲ್ಲಿಗೆ ಬಂದಾಗ ಅವ್ರನ್ನ ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ ಯಾತಿಗೆ ಪ್ರಯತ್ನ ಪಟ್ಟೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವರೆಲ್ಲ ಹೋಗ್ಲಿ, ನೀನೆ ಗ್ರಹಚಾರ ಬಿಡಿಸ್ತೀನಿ, ನೋಡ್ತೀನಿ. ಅಯ್ಯೋ, ನಾನೇನಂದೆ ಈಗ? ಅಲ್ಲ ರೀ, ಅಂತೂ ಫೋನ್ ಮಾಡಿ ದುರ್ಗಾ ಇಲ್ಲೇ ಇದ್ದಾಳೆ ಅಂತ ಕರೆದಿದ್ದಕ್ಕೂ ಸಾರ್ಥಕ ಆಯಿತು. ಗುರೂಜಿ ಬರೋದ್ರೊಳಗೆ ಇವರೆಲ್ಲ ಗಡಿಬಿಡಿ ಮಾಡಿ ದುರ್ಗನ್ನ ಎಲ್ಲಿ ವಾಪಸ್ ಕಳಿಸ್ಬಿಡ್ತಾರೋ ಅಂತ ಹೆದ್ರು ಬಿಟ್ಟಿದ್ದೆ. ಸುಲಭವಾಗಿ ನನ್ನಿಂದ ತಪ್ಪಿಸ್ಕೋಬಹುದು ಅಂತ ಅಂದ್ಕೊಂಡಿದೀಯ? ಯಾರು ನಿನ್ನನ್ನು ಕಾಪಾಡೋದಿಲ್ಲ. ಓಹೋ, ಲೋಕವನ್ನೇ ಕಾಪಾಡೋ ಅಮೃತೇಶ್ವರ ಗುರುಗಳು. ಹೇಗಿದ್ದೀರಾ? ಮತ್ತೆ ಸಿಡ್ಲು ಬಡ್ಡಿಲ್ಲ ತಾನೆ? ಅಲ್ಲ ಗುರುಜಿ, ನನ್ನನ್ನು ಕಾಪಾಡಕ್ಕೆ ಯಾರು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿಮ್ಮನ್ನೇ ಕಾಪಾಡ್ಕೊಳಕ್ ಆಗ್ತಿಲ್ವಲ್ಲ, ಅದೇ ನಂಗೆ ಆಶ್ಚರ್ಯ. ವ್ಯಂಗ್ಯ ಸಾಕು. ನೀನು ನನಗೆ ಮಾಡಿರೋ ಅವಮಾನಕ್ಕೆ ನಿನ್ನ ಕೊಬ್ಬನ್ನ ಇಲ್ಲೇ ಕರಗಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಅಮೃತೇಶ್ವರನೇ ಅಲ್ಲ. ಏಯ್, ಎಳ್ಕೊಂಬರೋ ಇವಳನ್ನ. ದಯವಿಟ್ಟು ಸುಮ್ಮನಿರಿ. ದುರ್ಗಾ, ನೀನು ಒಳಗೋಗಮ್ಮ. ನೀನು ಆ ಪ್ರಭಾ ಸಿಟಿಗೆ ಹೋಗಿ ಮತ್ತೆ ದುರ್ಗನ ವಾಪಸ್ ಕರ್ಕೊಂಡ್ ಬಂದ್ಲಂತೆ. ಅಲ್ಲ, ಈ ಹೆಂಗ್ಸ್ಗೆ ಯಾಕೆ ಆ ಹುಡುಗಿನ ಕಂಡ್ರೆ ಹಿಂಗಾಡ್ತಾಳೆ? ಪಾಪ ದುರ್ಗಾ, ಚಿಕ್ಕವಳಿದ್ದಾಗಲೇ ಅವಳಮ್ಮ ಬೆಂಕಿಲ್ ಸುಟ್ಟು ಸತ್ತೋದ್ಲು. ಇನ್ನು ಅವಳಕ್ಕ ಜಾತ್ರೆಯಲ್ಲಿ ಕಳೆದೋದ್ಲು. ಅವರಪ್ಪ ಹುಚ್ಚಿಡ್ಕೊಂಡು ಊರೂರು ಅಳಿತಾ ಇದ್ದಾನೆ. ಆ ದೇವಿ ಅನುಗ್ರಹ ದುರ್ಗನ ಮೇಲೆ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ತನ್ನಿಂದ ತನ್ನವ್ರನ್ನೆಲ್ಲ ಕಿತ್ಕೊಳ್ಳು ಅಂತ ಆ ದೇವಿನ ಕಂಡ್ರೆ ದುರ್ಗಂಗಾಗಲ್ಲ. ಈಗ ನೋಡಿದ್ರೆ ಈ ಅಮೃತೇಶ್ವರ ಇವಳು ಬೆನ್ನಿಂದೆ ಬಿದ್ದಿದ್ದಾನೆ. ಇನ್ನೇನೇನಾಗುತ್ತೋ ಆ ದೇವರಿಗೇ ಗೊತ್ತು. ಆ ಅಮೃತೇಶ್ವರ ರೌಡಿಗಳ ಜೊತೆ ದುರ್ಗಾ ಮನೆಗೆ ಹೋಗಿದ್ನ ಈಗಷ್ಟೇ ನೋಡಿದೆ. ಬಿಡಿ ಅವಳನ್ನ ಬಿಡಿ.
ದುರ್ಗನ್ ತಂಟೆಗೆ ಹೋದ್ರೆ ದೇವಿ ಸುಮ್ಮನೆ ಬಿಡೋದಿಲ್ಲ. ಇವರೆಲ್ಲ ದೇವಿ ಕೋಪಕ್ಕೆ ಬಲಿ ಆಗ್ತಾರೆ. ಅವತ್ತೇನಾಯ್ತು ಅಂತ ಗೊತ್ತಿಲ್ವಾ? ಇವರಿಗೆಲ್ಲ ಬೇಕಿತ್ತ ಇದು? ಅವಳ ಎಳ್ಕೊಂಡು ಹೊರಡಿ ಅಂತ ಹೇಳಲಿಲ್ವಾ? ನನ್ನ ಮಾತನ್ನೇ ಧಿಕ್ಕರಿಸ್ತೀನಿ. ಇವಳು ದೇವಿಯ ಅಂಶ ಆದರೆ ನಾನು ದೇವರು. ದೇವಿ ದೇವರ ಜೊತೆ ತಾನೇ ಇರಬೇಕು. ಎಳ್ಕೊಂಡು ಹೊರಡಿ. ಛೇ, ಎಂತ ನೀಚ ಮನುಷ್ಯ ಇವನು. ಸಂಜೆಲಿ ದೇವರು ಅಂತ ಹೇಳ್ಕೊಂಡು ಜಗದಂಬೆಗೆ ಅವಮಾನ ಮಾಡಬೇಡ. ದುರ್ಗಾ ಎಲ್ಲಿಗೂ ಬರೋದಿಲ್ಲ. ಹಿಂದೆ ಒಂದು ಸಲ ಅವಳ ಸಹವಾಸಕ್ಕೆ ಬಂದು ಏನು ಶಿಕ್ಷೆ ಅನುಭವಿಸಿದ್ಯಾ ಅಂತ ಗೊತ್ತು ತಾನೆ? ಇವ್ರಿಗೆಲ್ಲ ಮಾತಾಡೋದಕ್ಕೆ ಯಾಕ್ರೋ ಅವಕಾಶ ಕೊಡ್ತೀರಾ? ಎಳ್ಕೊಂಡು ಹೊರಡಿ ಅಂದೆ. ನೋಡಿ, ನನ್ನನ್ನು ಮುಟ್ಟಕ್ ಬರಬೇಡಿ, ಆಮೇಲೆ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಈಗಾಗ್ಲೇ ನನ್ನನ್ನು ಮುಟ್ಟಕ್ ಬಂದು ಸರಿಯಾಗಿ ಅನುಭವಿಸಿದ್ಯಾ. ಈಗ ಮತ್ತೆ ಅದೇ ತಪ್ಪು ಮಾಡಿದ್ರೆ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಅದೇನು ಬೇಕಾದರೂ ಆಗಲಿ, ಆದರೆ ನಿನ್ನನ್ನಂತೂ ಬಿಟ್ಟು ಹೋಗೋ ಮಾತೇ ಇಲ್ಲ. ಅಯ್ಯೋ, ಏನಾಗ್ತದೆ? ಈಗ ತಾನೇ ಆ ಹೂ ಕುಂಡನ್ನ ಬೀಳ್ಸಿದ್ನಲ್ಲ, ಇದಕ್ಕಿದಂತೆ ನನ್ನ ಶಕ್ತಿಗೆ ಏನಾಯ್ತು? ಏಯ್, ನನ್ನ ಮೈನೇ ಮುಟ್ಟುವಷ್ಟು ಧೈರ್ಯನ ನಿನಗೆ? ನಾನು ಯಾರು ಅಂತ ಗೊತ್ತಾ? ಯಾರು ನೀನು? ಅಯ್ಯೋ, ಇವ್ರು ಗೊತ್ತಿಲ್ವಾ? ಇವರು ಶ್ರೀ ಶ್ರೀ ಅಮೃತೇಶ್ವರ ಗುರುಗಳು, ನಮ್ಮ ದೇವರು. ಗೊತ್ತಾಯ್ತು ತಾನೆ? ದೂರ ಸರಿ, ಇಲ್ಲ ಅಂದ್ರೆ ಧಮ್ಕಿ. ದೇವರು ಅಂತ ಅನ್ಕೊಂಡಿರೋರು ಯಾರು ಧಮ್ಕಿ ಹಾಕಲ್ಲ ಮಿಸ್ಟರ್. ದೇವರ ಹೆಸರು ಹೇಳ್ಕೊಂಡು ಜನರನ್ನ ದೋಚೋ ನಿನ್ನಂಥ ನೂರಾರು ಜನಗಳನ್ನ ನೋಡ್ಬಿಟ್ಟಿದ್ವಿ. ನಿನ್ನಂಥವರಿಂದ ನಿಜವಾದ ಗುರುಜಿಗಳಿಗೂ ಕೆಟ್ಟಿದೆ. ಜನರ ಮುಗ್ಧತೆನ ಬಳಸ್ಕೊಂಡು ದುರಾಸೆ ಅನ್ನೋ ನಿನ್ನ ಬೇಳೆನ ಬೇಯಿಸ್ಕೊಳಕ್ಕೆ ನೋಡ್ತಾ ಇದೆಯಾ? ಮುಚ್ಚು ಬಾಯ್. ನಾನು ಶಾಪ ಕೊಟ್ರೆ ನಿನ್ನ ಜೀವನನೇ ನರಕ ಆಗೋಗ್ಬಿಡುತ್ತೆ. ಹೌದಾ? ಶಾಪ ಕೊಡ್ತೀಯಾ? ಎಲ್ಲಿ ಶಾಪ ಕೊಡು ನೋಡೋಣ. Shiva, hara hara, Bhasmasura Veera.